ಇನ್ನು ಮೋದಿ ಕರೆಗೆ ಜನ ಸ್ಪಂದಿಸಿದ್ದಾರೆ ಅಂತ ಸಂಸದರಾದಂಥ ತೇಜಸ್ವಿ ಸೂರ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳಿರೋದು. ಅದನ್ನ ಮೋದಿ ಅವರು ಹೇಳಿದ್ದನ್ನ ಎಲ್ಲ ನಾಯಕರು ಹೇಳುತ್ತಾ ಇದ್ದಾರೆ. ಮೋದಿ ಕರೆಗೆ ಜನ ಸ್ಪಂದಿಸಿದ್ದಾರೆ ಅಂತ ತೇಜಸ್ವಿ ಸೂರ್ಯ ಹೇಳಿರೋದು. ಎಕ್ಸಿಟ್ ಪೋಲ್ ಕೊಟ್ಟಿರೋದಕ್ಕಿಂತ 30 ಸೀಟ್ ಹೆಚ್ಚಿಗೆ ಬರುತ್ತೆ. 3ನೇ ಬಾರಿಗೆ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆಗ್ತಾರೆ ಅನ್ನುವಂತಹ ಹೇಳಿಕೆಯನ್ನ ರಾಮನಗರದಲ್ಲಿ ಸಂಸದ ತೇಜಸ್ವಿ ಸೂರ್ಯ ಕೊಟ್ಟಿದ್ದಾರೆ. ಸೊ ಈಗ ಕೇವಲ ಇಷ್ಟೇ ಅಲ್ಲ, ಈಗ ಬಂದಿರೋದು 370 ಇಷ್ಟೇ ಅಲ್ಲ, ಇದಕ್ಕಿಂತಲೂ ಕೂಡ 30 ಸೀಟ್ಗಳು ಜಾಸ್ತಿ ಬರುತ್ತೆ ಅಂತ ಅವರ ಮಾತು. ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. ಜೊತೆಗೆ ಚುನಾವಣೆ ಎಲ್ಲವೂ ಕೂಡ ಮುಗಿದ ಮೇಲೆ ಎಕ್ಸಿಟ್ ಪೋಲ್ಸ್ ಕೂಡ ಹೊರಬಂದಿರುವಂಥದ್ದು. ಸಾಕಷ್ಟು ನಿರೀಕ್ಷೆಗಳನ್ನ ರಾಜಕೀಯ ಪಕ್ಷಗಳು ಇಟ್ಕೊಂಡಿದ್ವು. ಹಾಗಾಗಿ ಅವರ ನಿರೀಕ್ಷೆಗೆ ತಕ್ಕಂತೆ ಬಂದಿದ್ದೆ ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಲಿಕ್ಕೆ ಇವತ್ತು ಸಂಸದರಾದಂಥ ತೇಜಸ್ವಿ ಸೂರ್ಯ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಸರ್, ಎಕ್ಸಿಟ್ ಪೋಲ್ ಬಿಡುಗಡೆ ಆಗಿದೆ, ಇದರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಹೇಳೋದಾದ್ರೆ. ನರೇಂದ್ರ ಮೋದಿ ಅವರು ಪಾರ್ಲಿಮೆಂಟ್ನ ಫ್ಲೋರ್ನಲ್ಲೇ ಅಬ್ ಕಿ ಬಾರ್ 400 ಪಾರ್ ಅನ್ನುವಂಥ ಒಂದು ಘೋಷಣೆಯನ್ನು ಕೂಗಿದ್ರು. ಜನರು ಕೂಡ ದೇಶದಾದ್ಯಂತ ಆ ಘೋಷಣೆಗೆ ಸ್ಪಂದಿಸಿದಂತೆ ಸ್ಪಷ್ಟವಾಗಿ ಎಕ್ಸಿಟ್ ಪೋಲ್ಗಳಲ್ಲಿ ಗೊತ್ತಾಗ್ತಾ ಇದೆ. ಕಳೆದ 10 ವರ್ಷದಲ್ಲಿ ದೇಶ ಬಹಳ ಚೇಂಜ್ ಆಗಿದೆ. ಜನ ಈ ಬದಲಾವಣೆನ ಅನುಭವಿಸಿದ್ದಾರೆ. ಟೆರರಿಸಮ್ ಕಡಿಮೆ ಆಗಿರೋದು ಅನುಭವಕ್ಕೆ ಬಂದಿದೆ. ನಕ್ಸಲಿಸಮ್ ಬಂದಾಗಿರೋದು ಅನುಭವಕ್ಕೆ ಬಂದಿದೆ. ದೇಶದ ಆರ್ಥಿಕತೆ ಮುಂದುವರೆದು ಗಟ್ಟಿಯಾಗಿ ಕೋಟ್ಯಾಂತರ ಜನ, 25 ಕೋಟಿಗೂ ಹೆಚ್ಚು ಜನ ಭಾರತೀಯರು ಬಡತನದಿಂದ ಹೊರಗಡೆ ಬಂದಿರುವಂಥದ್ದು ಅನುಭವಕ್ಕೆ ಬಂದಿದೆ. ಮೊಬೈಲ್ ಫೋನ್ ಇಟ್ಕೊಂಡು UPI ಇನ್ನೊಂದು ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಿದಾಗ ಡಿಜಿಟಲ್ ಇಂಡಿಯಾ ಅನುಭವಕ್ಕೆ ಬಂದಿದೆ. ಸೊ ಈ ಅನುಭವಕ್ಕೆ ಬಂದಿರುವಂಥ ಬದಲಾವಣೆಯಿಂದಾಗಿ ಜನ ನರೇಂದ್ರ ಮೋದಿಗೆ ಕಮಿಟೆಡ್ ಆಗಿ ವೋಟ್ ಹಾಕಿದ್ದಾರೆ. ದೇಶದಾದ್ಯಂತ ಅದು ದಕ್ಷಿಣ ಭಾರತ ಇರ್ಬೋದು, ಈಶಾನ್ಯ ಭಾರತ ಇರ್ಬೋದು, ಉತ್ತರ ಭಾರತ ಇರ್ಬೋದು, ಎಲ್ಲ ಕಡೆ ನರೇಂದ್ರ ಮೋದಿಯವರ ಪರವಾಗಿ BJPಯ ಪರವಾಗಿ ಒಂದು ದೊಡ್ಡ ಅಲೆ ಬಂದಿದೆ.